ಡಬ್ಲ್ಯೂ ಹಾಕ್ತಾರೆ ಅವ್ರೆ ಸಂತೋಷ ಬರ ನಡ್ರಿ ನಡ್ರಿ ಕಾರ್ಯಕರ್ತರ ಬಂಧುಗಳನ್ನು ನಂತರ ಹಿಂಸರಿ ಎಲ್ಲರೂ ಧರ್ಮಸಭೆ ಆಗಬೇಕು. ಭಾಗದಲ್ಲಿ ಬಂದು ಕುಳಿತು ಈ ಧರ್ಮಸಭೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕೆಂದು ತಮ್ಮ ವಿನಂತಿ. ಭರವಸೆ ಕೃಷ್ಣ ಅರಸನಿನಾದರೆ ಸರಸಿ ಜಾಕ್ಷನ ಅರಸನಿನ ಕುರಿತಗಳನ್ನು ಪೀಡಿಸುವುದುಂಟೆ ಕೃಷ್ಣ ನನಗೆ ಭರವಸೆಯಿಲ್ಲನಗೆ. ಸ್ವಾಮಿಗಳು ಶಿವಪೂಜೆ ಮಠ ಕಾಕ್ತಿ ಪರಮ ಪೂಜ್ಯರಿಗೆ ಸರಸ್ವತಾಂಗ ನಮಸ್ಕಾರ ಮಾಡಿ ಅವರಿಗೆ ಒಂದು ಧರ್ಮಸಭೆಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ರವಿಶಂಕರ್ ಸ್ವಾಮೀಜಿ ಇವರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಒಂದು ಎದುರಿಸ್ಕೋಬೇಕು.
ಭವನದ ಈ ಒಂದು ಸುಂದರ ನಾವು ಒಂದು ಉದ್ದೇಶಕ್ಕೋಸ್ಕರ, ವಿಶ್ವ ಕಲ್ಯಾಣದ ಒಂದು ಉದ್ದೇಶಕ್ಕೋಸ್ಕರ, ಜಗತ್ತಿಗೆ ಒಳ್ಳೇದಾಗಬೇಕು ಅನ್ನುವಂಥ ಒಂದು ಉದ್ದೇಶಕ್ಕೆ ನಾವು ಒಂದಾಗಿರಬೇಕು, ಒಳ್ಳೆ ಸಂಗತಿಗಳನ್ನ ನಮ್ಮನ್ನು ರೂಢಿಸ್ಬೇಕು ಅನ್ನುವಂಥ ದಿನಗಳಲ್ಲಿ, ಹಾಗೆ ಅದರ ಆಚರಣೆಗೆ ಅನೇಕ ಸಂಗತಿಗಳನ್ನ ನಮ್ಮ ಸ್ವಲ್ಪ ಅಭ್ಯಾಸ ಮಾಡಬೇಕಾಗುತ್ತೆ. ಮನೇಲಿ ಒಂದ್ ಸ್ವಲ್ಪ ಸಂಸ್ಕಾರ ಬರಬೇಕು ಅಂತ ತುಂಬಾ ಜನ ತಾಯಿಯಂದ್ರು ಭಿಕ್ಷೆ ಬೇಡವ್ರು ಬಂದಾಗ ಒಂದ್ ಸ್ವಲ್ಪ ಅಕ್ಕಿನೋ ಕೊಟ್ಟು ನಮ್ಮ ತಾಯಿಯು ಸೇರಿದಾಗ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ತಾನೇ ಅನೇಕ ತಾಯಿ ಕೊಟ್ಟು ಬಾ ಅಂತಾರೆ, ಅಮ್ಮ ತಾಯಿ ಕೊಟ್ಟು, ಹಳೆ ಮೈಸೂರು ಆದ್ರೆ ಅಮ್ಮ ತಾಯಿ ಕೊಟ್ಟು ಬಾ ಅಂತ ಕಲ್ತಿರ್ತಕ್ಕಂಥ ದೇಶ ಇದು. ಬೆಳೆಸ್ಬೇಕಾಗುತ್ತೆ, ಕೊಡೋದನ್ನ ಬೆಳೆಸ್ಬೇಕಾಗುತ್ತೆ. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಮನೆಯಲ್ಲಿ ಅವ್ರ ತಾಯಿ ಅಂದ್ರು ರಂಗೋಲಿಯನ್ನ ಕ್ಲಾಸಲ್ಲಿ ಕಲಿಸ್ತಿಲ್ಲ, ಮನೇಲಿ ಕೈ ಹಿಡ್ಕೊಂಡು ಅದಾದ್ಮೇಲೆ ಪೂರ್ತಿ ಒಂದೊಂದೊಂದನ್ನೇ ಕಲಿಸ್ಬೇಕಾಗುತ್ತೆ. ಶಿವರಾತ್ರಿ ದಿನ ಮಾಡಬಾರ್ದು ಉಪವಾಸ ಅಂತ ಇಲ್ಲ, ನಾನು ಮಾಡ್ತೀನಿ ಅಂತ ಹೊರಟ್ರೆ ಅದಕ್ಕೂ ವಿಚಿತ್ರವಾಗಿಲ್ಲ, ನಾನು ಸ್ಮಶಾನದಲ್ಲೇ ಊಟ ಮಾಡ್ತೀನಿ. ನಮಗೆ ರಾವಣ ದೇವರು, ರಾವಣ ದೈವ ಭಕ್ತ ಅಲ್ಲ ಅಂತ ಹೇಳಲಿಲ್ಲ ಯಾರು, ರಾವಣ ಶಿವಭಕ್ತ ಅಂತ ಹೇಳಲಿಲ್ಲ ಅಂತಲೇ. ರಾವಣ ಕೆಲವು ಮಿತಿಗಳನ್ನ ಉಲ್ಲಂಘಿಸಿದ, ಅದಕ್ಕೋಸ್ಕರ ಸಂಹಾರ ಮಾಡಿದ ರಾಮ ಅಂತ. ರಾವಣ ನಮ್ಮ ದೇವರು ಅಂತ ಶುರು ಮಾಡುವಂತ ಪ್ರವೃತ್ತಿಯವರು ಇವತ್ತು ನಮ್ಮ ದೇಶದಲ್ಲಿ ಅಮಾವಾಸ್ಯ ದಿನ ಸ್ಮಶಾನದಲ್ಲಿ ಊಟ ಮಾಡಿದ್ರು ಅಂತ ಈ ಗುರುದೇವ ತಪವನ್ನು ಇಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಆಯ್ತು. ಅಪ್ಪುಗಳು ಲಿಂಗೈಕ್ಯರ ಆದ ಬಳಿಕ ಅದು ಮನಸ್ಸಿನಾಗ ಸುಳಿತಿತ್ತು, ಏನ್ ಮಾಡೋದು, ಇದೊಂದು ಉಳಿತಲ್ಲ ಅಂತ. ಕನಿಷ್ಠ ಪಕ್ಷ ಈ ಪರಿಸರದಲ್ಲಿ ಒಂದು ಸಣ್ಣ ಕುಟೀರ ಇರ್ಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಇದನ್ನು ಕಟ್ಟಲಾಯಿತು. ಜೊತೆಗೆ ಇನ್ನೊಂದು 2-3 ಮಾತುಗಳನ್ನು ಹೇಳಬೇಕು. ಅರವಿಂದ್ ಪಾಷಾಪುರಿ ಅವರ ಈಗ ನಾ ಎದ್ ನಿಂತ ನಂತರ ಜಿಯವರು ಎದ್ ನಿಂದಿರೋದು, ಆ ಬಳಿಕ ವಿಜೇಂದ್ರ ಅವರು ಎದ್ ನಿಂದಿರೋದು, ಇದೊಂದು ಪ್ರೋಟೋಕಾಲ್. ಒಂದು ವಿಚಿತ್ರ ಪ್ರೋಟೋಕಾಲ್ ಹೇಳ್ತೀನಿ ನಾನು ನಿಮಗೆ. 2012ನೇ ಇಸ್ವಿ ಒಳಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ರು. ಆವಾಗ ಅಪ್ಪುಗಳನವರು ದಸರಾ ಉದ್ಘಾಟನೆಗೆ ಆಮಂತ್ರಣ ಮಾಡಿದ್ರು. ದಸರಾ ಉದ್ಘಾಟನೆಗೆ ಆಮಂತ್ರಣ ಮಾಡಿದಾಗ ಅಕ್ಷರಶಃ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರಿಗೆ ಪ್ರೋಟೋಕಾಲ್ ಪ್ರಕಾರ ಏನ್ ಗೌರವ ಸಿಗ್ತದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಪಕ್ಕ ನಮ್ಗೆ ಗೊತ್ತೈತದು. ನಾವು ನಿರಂತರವಾಗಿ ಅಪ್ಪುಗಳ ಜೊತೆ ಇರ್ತಿದ್ದೀವಿ. ಅವತ್ತೊಂದು ಏನಾಯ್ತು ಅಂದ್ರೆ, ಸರ್ ನಾವು ಕುಂಡ್ರು ಜಾಗದಾಗ ಕೂತ್ರು. ಆವಾಗ ಹೇಳಿದ್ರು, ಗುರುಗಳ ಮುಂದೆ ನಮ್ಮ ಗಾಡಿ ಅದ, ಅದ್ರಾಗ ಬರ್ರಿ ನೀವು ಅಂತ. ಇವರು ಅವಾಗ ಇನ್ನೂ ಹೈಕೋರ್ಟ್ ನ್ಯಾಯಾಧೀಶರೇ ಇದ್ರು. ನಮ್ಗೆ ಗೊತ್ತಿರ್ಲಿಲ್ಲ ಆ ಗಾಡಿಗೆ ಅಷ್ಟು ವ್ಯಾಲ್ಯೂ ಐತಂತ. ನೀವು ಯಾರು ಬೇಜಾರು ಮಾಡ್ಕೋಬೇಡ್ರಿ, ಅಧಿಕಾರಕ್ಕೆ ಸಾಮರ್ಥ್ಯ ಎಷ್ಟಿರ್ತದೆ ಅನ್ನೋದು ಒಬ್ಬ ಸನ್ಯಾಸಿಗೆ ಅರ್ಥ ಆದದ್ದು ಅವತ್ತೇ. ವಿಚಿತ್ರ ಏನು ಅಂದ್ರೆ, ಗುರುಗಳ ಕೂತದ ಗಾಡಿಗೆ ಸೈರನ್ನು ಇಲ್ಲ. ಅವಾಗಿನ ನರೇಂದ್ರ ಮೋದಿ ಅವರು ಅವನ್ನೆಲ್ಲ ತೆಗೆಸಿರ್ಲಿಲ್ಲ, ಸೈರನ್ನು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಪ್ರತಿ ಪೊಲೀಸ್ ಚೌಕಿ ನಿಮಿಷ ನಿಂತು ಬರ್ತಿತ್ತು. ಆದ್ರೆ ಹೈಕೋರ್ಟ್ ನ್ಯಾಯಾಧೀಶರ ಗಾಡಿ ಒಳಗೆ ನಾ ಕೂತಿದ್ನಿ, ನಮ್ ಗಾಡಿ ಯಾರು ಎಲ್ಲೂ ತಡೀತಿರ್ಲಿಲ್ಲ. ಸೊಯ್ ಅಂತ ಏನು ಸೌಂಡ್ ಮಾಡ್ತಿತ್ತಲ್ಲ, ಅದು ಎಲ್ಲಾ ಪೊಲೀಸರು ಸೆಲ್ಯೂಟ್ ಮಾಡಿ ಕಳಿಸ್ತಿದ್ರು. ಒಳಗೆ ಯಾರು ಕೂತಾರ ಸಹಿತ ನೋಡ್ತಿರ್ಲಿಲ್ಲ ಅವ್ರು. ವಿಚಿತ್ರ ಏನಾಯ್ತು ಅಂದ್ರೆ, ಅವತ್ತು ಹೋಗಿ ಅವುಗಳ ಮೊದಲನೇದಿಂದ ಸ್ವಭಾವ ಎಲ್ಲರಿಗಿಂತ ಹಿಂದ್ಕೊಂಡಿದ್ರು. ಹಿಂದಿನಿಂದ 2 ಸಾಲ ಬಿಟ್ಟ ಅರವಿಂದ್ ಪಾಷಾಪುರಿ ಅವರು ಮತ್ತು ಅಪ್ಪುಗಳು ಇಬ್ರು ಕೂತರು. ಆ ಪಂಜಿನ ಕವಾಯತನ್ನ ನೋಡಕ್ ಹೋಗಿದ್ದೇವೆ ನಾವು ರಾತ್ರಿ. ವಿಚಿತ್ರ ಏನಂದ್ರ, ಆ ಮೈಸೂರು ಜಿಲ್ಲಾ ನ್ಯಾಯಾಧೀಶರು 40-50 ಜನ ಬಂದರು. ಎಲ್ಲ ನ್ಯಾಯಾಧೀಶರು ಹಿಂದೆ ನಿಂತು ಬಿಟ್ಟಾರೆ. ಆ ಪ್ರೋಟೋಕಾಲಿಗೆ ಸಂಬಂಧಪಟ್ಟಂಗೆ ಒಬ್ರು SP ಇದ್ರು. ಅವ್ರು ಬಂದು ನನಗೆ ಹೇಳಿದ್ರು, ಬುದ್ಧಿ ಒಂದಿಟ ಜಡ್ಜಿ ಸಾಹೇಬ್ರಿಗೆ ಹೇಳ್ರಿ, ಅವ್ರೊಂದು 4 ಕುರ್ಚಿ ಬಿಟ್ಟು ಮುಂದೆ ಕೂತಾರೆ, ಹಿಂದೆ ನಿಂತಿರುವಂಥ ಎಲ್ಲ ಜಡ್ಜಿಗಳು ಕುಂಡಿರ್ತಾರ, ಇವರು ಹೈಕೋರ್ಟ್ ನ್ಯಾಯಾಧೀಶರು ಅದಾರ, ಇವ್ರ ಮುಂದೆ ಯಾರು ಕುಂಡ್ರಕ್ ಒಲ್ಲೆನಾಕತ್ತಾರ, ಇವ್ರೇ ಗುರುಗಳನ್ನ ಬಿಟ್ಟು ಮುಂದೆ ಹೋಗಂಗಿಲ್ಲ, ಅವರೇ ಇವ್ರನ್ನ ದಾಟಿ ಮುಂದೆ ಹೋಗಂಗಿಲ್ಲ, ನಾವ್ ಹೆಂಗ್ ಮಾಡೋಣ ಅಂತ. ಅವಾಗ ಇವರು ಹೋಗಿ ಪ್ರತಿಯೊಬ್ಬ ಜಡ್ಜಿ ಕೈ ಕುಲುಕಿ, ಇಲ್ಲ ಶಿಷ್ಟಾಚಾರ ಇಲ್ಲ, ಕೋರ್ಟ್ನಾಗ ಇಟ್ಕೋರಿ, ಇಲ್ಲಿ ನಾವೆಲ್ಲ ಸಮಾನರು, ನಮ್ಮ ಗುರುಗಳು ಹಿಂದೆ ಕೂತ್ರೆ ನಾನು ಹಿಂದೆ ಕುಂಡಿರ್ತೇನೆ, ನೀವೆಲ್ಲರೂ ನಮ್ಮ ಮುಂದೆ ಕುಂಡ್ರಿ ಅಂತ ಪ್ರತಿಯೊಬ್ಬ ಜಡ್ಜಿನ ಕರ್ಕೊಂಡು ಬಂದು ಮುಂದೆ ಕುಣಿಸಿದ್ರು. ಅಷ್ಟೇ ಅಲ್ರಿ, ನಮ್ಮ ಮಠದಕ್ಕೆ ನ್ಯಾಯ ನಡೆದತ್ತಲ್ಲ, ನಿಮ್ಗೆಲ್ಲ ಗೊತ್ತಿರ್ತದೆ, ಹೆಚ್ಚು ಕಡಿಮೆ ಮಾಧ್ಯಮದಾಗ ನೋಡಿರ್ತೇವೆ. ಇವರು ಸುಪುತ್ರನೇ ನಮ್ಮ ಅಡ್ವೊಕೇಟ್, ವಕೀಲರು. ನಮ್ಮ ಮಠದಾಗ ಚಲೋ ಮಂದಿ ಇರ್ತಾರಲ್ಲ, ಮತ್ತೆ ಅವ್ರೊಂದು 4-8 ಮಂದಿ ಚಲೋ ಕಟ್ಟ ರೊಕ್ಕದ್ದು ತಗೊಂಡು ಹೋಗಿ ಇವ್ರ ಮುಂದೆ ಕೂತು ಹೇಳಿದ್ರು, ಇಲ್ಲ ನಿಮ್ಮ ಮಗನಿಗೆ ಕೇಸಿನ ತಗೊಳಕ್ ಹೇಳ್ರಿ, ಅಥವಾ ಒಂದಿಟ್ಟು ವೀಕ್ ಮಾಡಕ್ ನೋಡಕ್ ಹೇಳ್ರಿ, ಆ ಬಳಿಕ ಏನೆಲ್ಲ ಮಾಡಕ್ ಬರ್ತೈತಿ ನೋಡುನು ಅಂತ. ಅವ್ರು ಹೇಳಿದ್ರು, ನೀವು ಹೇಳ್ದಂಗೆ ನಮ್ ಗುರುಗಳು ಇಲ್ರಿ, ನೀವು ನೋಡಕತ್ತಿ 3 ವರ್ಷ ಆಯ್ತು, ನಾನು ನೋಡಕತ್ತಿ 20 ವರ್ಷ ಆಯ್ತು. 20 ವರ್ಷದಿಂದ ನಮ್ಮ ಗುರುಗಳು ಹೆಂಗದಾರ ನಮ್ಗೆ ಗೊತ್ತದ.
ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳೋಣ. ಇದಾದ ನಂತರ ಮಹಾಪ್ರಸಾದದ ವ್ಯವಸ್ಥೆ ಇದೆ. ದಯಮಾಡಿ ತಾವು ಯಾರು ಮಹಾಪ್ರಸಾದವನ್ನ ಶಂಭು ಪ್ರಾಪ್ತಿಪೇ ನಮ್ಮ ಶರಣಾನಿ. ಮತ್ತೆ ಟ್ರೈನಿಂಗ್ ಅಂತ ನೋಡ್ರಿ ನಾನು ಚಾರ್ಜ್ ಆಗಾಕತ್ತೀನಿ